ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗಣಿತ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ. 10ನೇ ತರಗತಿ ಗಣಿತ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳ ಪಾಠವನ್ನು ಮುಂದುವರಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಪವರ್ತನ ವೃಕ್ಷ ಮತ್ತು ಮಸ ಹೇಗೆ ಕಂಡುಹಿಡಿಯೋದನ್ನ ಕಲ್ತಿದ್ವಿ. ಇವತ್ತಿನ ದಿನ ಲಸ ಹೇಗೆ ಕಂಡುಹಿಡಿಯುವುದು ಅದನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಲಸ ಅಂದ್ರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ ಬರ್ತದೆ. ಸೊ ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್. ಅಪವರ್ತ್ಯ ಮತ್ತು ಮಲ್ಟಿಪಲ್ ಸ್ವಲ್ಪ ಡಿಫರೆನ್ಸ್ ಬರ್ತದೆ. ಲಸ ಗು ಅಂತಲೂ ಕರಿಬಹುದು, ಲಸ ಅಂತಲೂ ಕರಿಬಹುದು, ಅಥವಾ ಲಘುತಮ ಸಾಮಾನ್ಯ ಗುಣಕ ಅಂತಲೂ ಕರಿಬಹುದು. ಓಕೆ, ಸೊ ಫಸ್ಟ್ ಅಪವರ್ತ್ಯಗಳು ಅಥವಾ ಗುಣಕಗಳು ಅಥವಾ ಇಂಗ್ಲಿಷ್ ನ ಮಲ್ಟಿಪಲ್ಸ್ ಅಂದ್ರೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ಗುಣಕಗಳು ಅಂತಂದ್ರೂ ಗೊತ್ತಾಗ್ತದೆ. ಸ್ವಲ್ಪ ಡಿಫಿಕಲ್ಟ್ ಬರೋದಂದ್ರೆ ಅಪವರ್ತ್ಯ ಅಂದ್ರೆ ಏನು ಅಂತ ಸಿಂಪಲ್ ಅಂದ್ರೆ ಗುಣಕಗಳು ಅಥವಾ ಮಗ್ಗಿ ಅಂತ. ಓಕೆ, ಹಂಗಾರೆ ಅಪವರ್ತ್ಯಗಳು ಅಂತಂದ್ರೆ ಏನು ಅಂದ್ರೆ ದತ್ತ ಸಂಖ್ಯೆಯಿಂದ ಭಾಗ ಹೋಗುವ ಎಲ್ಲಾ ಸಂಖ್ಯೆಗಳನ್ನು ದತ್ತ ಸಂಖ್ಯೆ ಅಪವರ್ತ್ಯಗಳು ಎನ್ನುವರು. ಅಂದ್ರೆ ಈಗ ಯಾವ್ದೋ ಒಂದ್ ಸಂಖ್ಯೆ ಐತಿ, ಆ ಸಂಖ್ಯೆಯಿಂದ ಭಾಗ ಹೋಗುವ ಎಲ್ಲಾ ಸಂಖ್ಯೆಗಳು. ಸರ್ ಈಸಿ ರೀ, ಏನ್ರಿ ಅಂದ್ರೆ ಈಗ 2ರ ಅಪವರ್ತ್ಯಗಳನ್ನ ಹೇಳ್ರಿ ಅಂದ್ರೆ 2ರ ಮಗ್ಗಿ ಹೇಳ್ಬಿಟ್ರೆ ಮುಗಿದೋಯ್ತು. ಈಸಿಯಾಗಿ ನಮ್ಗೆ ಸಿಗ್ತಾವ ಅಪವರ್ತ್ಯಗಳು. 2 1 2 2 4 2 3 6 7 4 ಸೊ 2 4 6 8 10 ಇವು ಎಲ್ಲವೂ 2ರ ಮಗ್ಗಿ ಅದಾವಲ್ಲ, ಅವೆಲ್ಲ 2ರ ಅಪವರ್ತ್ಯಗಳು. 3ರ ಮಗ್ಗಿ 3ರ ಅಪವರ್ತ್ಯಗಳು. ಓಕೆ, 4ರ ಮಗ್ಗಿ 4ರ ಅಪವರ್ತ್ಯಗಳು ಅಂದ್ರೆ ಗುಣಕಗಳು ಅಂತ ಹೇಳ್ತೀವಿ. ಸರಿನಾ? ಸೊ ಫಾರ್ ಎಕ್ಸಾಂಪಲ್ 2ರ ಅಪವರ್ತ್ಯಗಳು. ಸೊ 2 4 6 8 10 4 16 20 ಈಗ 24 ತನ ನಾವಾಗ ಮುಂದುವರಿಸಬಹುದು ಇದನ್ನ. ಅದೇ ರೀತಿ 3ರ ಅಪವರ್ತ್ಯಗಳು 3ರ ಮಗ್ಗಿ. ಅದೇ ರೀತಿ 15ರ ಅಪವರ್ತ್ಯಗಳು ಅಂದ್ರೆ 15 ಮಗ್ಗಿ. 15 15 15 ಮೂಲ 17 30 13 45 ಹೀಗೆ ಗುಣಕಗಳನ್ನ ಮಾಡ್ಬಿಟ್ರೆ ಮುಗಿದೋಯ್ತು. ಸೊ ಇವು ಅಪವರ್ತ್ಯಗಳು ಅಂತ ಕರೀತಾರೆ. ಇನ್ನ ಕ್ವಶನ್ ಹೆಂಗ್ ಕೇಳ್ತಾನ, 13ರ ಮೊದಲ 5 ಅಪವರ್ತ್ಯಗಳು ಯಾವುವು ಅಂತ ಕೇಳಿದ್ರು ಅಂದ್ರೆ ಸೊ 13ರ 5 ತರ ಮಗ್ಗಿ ಬರೀಬೇಕು. 13 ಒಂದ್ಲೆ 13, 13 ಎರಡ್ಲೆ 26, 13 ಮೂರಲೆ 39, 13 ನಾಲ್ಕಲೆ 52, 13 ಐದ್ಲೆ 65 ಹೀಗೆ. ಹಂಗಾರೆ 13ರ ಮೊದಲ 5 ಅಪವರ್ತ್ಯಗಳು ಯಾವಪ್ಪ ಅಂತಂದ್ರೆ 13, 26, 39, 52, 65 ಹೀಗೆ ಬರಿಬೇಕು. ಸರಿ, ಈಗ ಮುಂದುವರ್ಸೋಣ. ಅಂದ್ರೆ ಇನ್ನು ಲಘುತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕ ಅಂದ್ರೂ ಒಂದೇ, ಲಸ ಗು ಅಂದ್ರೂ ಒಂದೇ, ಲಸ ಅಂದ್ರೂ ಒಂದೇ. ಇಂಗ್ಲಿಷ್ ನಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM. ಹಂಗಾರೆ ಏನು ಅಂತ ನೋಡೋಣ. ಕಾಮನ್ ಆಗಿರೋದು, ಸಾಮಾನ್ಯವಾಗಿರೋದು. ಸೊ 6 ಮತ್ತು 8ರ ಲಸ ಇದು 2 ರೀತಿಯಿಂದ ನಾವು ಮಾಡ್ಬೋದು. ಸ್ವಲ್ಪ ಹಾಗಾಗಿ ಸ್ವಲ್ಪ ವಿವರವಾಗಿ ನೋಡ್ಕೊಂಡು ಹೋಗೋಣ. 6ರ ಅಪವರ್ತ್ಯಗಳು ಅಂದ್ರೆ 6ರ ಮಗ್ಗಿ ಬರ್ಕೊಂಡಿವಿ. 8ರ ಅಪವರ್ತ್ಯಗಳನ್ನ ಅಂತಂದ್ರೆ 8ರ ಮಗ್ಗಿ ಬರ್ಕೊಂಡಿವಿ. ಸೊ ಇದರಲ್ಲಿ 2ರಲ್ಲೂ ಕಾಮನ್ ಇರೋದು ಯಾವುದು, ಯಾವ್ಯಾವ ಬರ್ತಾವ? ಬಹಳ ಬರ್ತಾವ ಕಾಮನ್ ಆಗ, ಯಾಕಂದ್ರೆ ಅದಕ್ಕೆ ಮಿತಿ ಇಲ್ಲ ಕಾಮನ್ ಬರುವುದಕ್ಕ. ಬಟ್ ಅದರಲ್ಲಿ ಯಾವ ಚಿಕ್ಕ ಐತಲ್ಲ ಅದು ಲಸ ಆಗ್ತದೆ. ಅವ್ 2ರ ಲಸ ಚಿಕ್ಕ ನೋಡೋಣ. ಇಲ್ಲಿ ನೋಡ್ರಿ, 24 ಕಾಮನ್ ಇದೆ. 24 ಕಾಮನ್ ಇದೆ. ಹಂಗಾರೆ 24 ಮತ್ತೆ 48 2 ಕಡೆ ಕಾಮನ್ ಅದ. ಹಂಗಾರೆ ನಾವ್ ಏನ್ ತಗೋಬೇಕಂದ್ರೆ ಕಾಮನ್ ಇದ್ರಾಗ ಅತಿ ಚಿಕ್ಕದ ಯಾವುದು ಅದನ್ನ ತಗೋಬೇಕು. ಅಂದ್ರೆ 24. 24 ಅನ್ನ 6ರಿಂದಲೂ ಭಾಗಿಸ್ಬೋದು ಮತ್ತು 8ರಿಂದಲೂ ಭಾಗಿಸ್ಬೋದು. ಅಂದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ ಇದೆ ಲಸ. ಹಂಗಾರೆ 6 ಮತ್ತು 8ರ ಲಸ 24. ಸೊ ಅದನ್ನ ಅಪವರ್ತನ ಕ್ರಿಯೆ ಹೆಂಗ್ ಮಾಡೋದು, ಭಾಗ ಕಾರ್ಯಕ್ರಮನ ಮಾಡ್ಕೋತ ಹೋಗೋದು ನೋಡೋದು. ಹೆಂಗಾರೆ ಈಗ ನೋಡ್ರಿ, 12, 8, 16 ಲಸ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಇದನ್ನ ಅಪವರ್ತ ಕ್ರಿಯೆಯಿಂದ ಅದನ್ನ 3 ಹಚ್ಕೋಬೇಕು. ಈಗ ಹಚ್ಕೊಂಡು ಒಂದು ಗೀಟ್ ಹೇಳ್ಕೊಂಡು ಆಮೇಲೆ ಏನ್ ಮಾಡ್ಬೇಕು, ಒಂದು 8 ಗೀಟ್ ಹೇಳಿರಿ. ಆಮೇಲೆ ಇವು 3 ಸಂಖ್ಯೆಗಳು ಯಾವ್ದ್ರಿಂದ ಭಾಗ ಹೋಗ್ತಾವ ಫಸ್ಟ್ ಗೆ ಯಾವಾಗ್ಲೂ ಸಣ್ಣ ಸಂಖ್ಯೆಯನ್ನ ಆಯ್ಕೆ ಮಾಡ್ಕೋರಿ. 2ಅನ್ನ ತಗೊಳ್ರಿ, 2ರ ನಂತರ 3 ವಿಚಾರ ಮಾಡ್ರಿ. ಹೀಗೆ ನೋಡೋಣ. 12, 8, 16 3 ಸಮಸಂಖ್ಯೆಗಳಿರೋದ್ರಿಂದ ಏನಾಗ್ತಾವು, 2ರಿಂದ ಭಾಗ ಹೋಗ್ತಾವ. ಸೊ 2 ತಗೊಳ್ತೀನಿ ನಾನು. ಹಂಗಾರೆ 2 6ಲೆ 12, 2 4ಲೆ 8, 2 8ಲೆ 16. ಸೊ 6 4 8 ಬರ್ತದೆ. ಹಾಗೇನ್ ಮತ್ತೆ ಇವೆಲ್ಲ ಏನದು ಸಮಸಂಖ್ಯೆಗಳದಾವ, ಮತ್ತೆ ಇವು 2ರಿಂದ ಭಾಗ ಹೋಗ್ತಾವ. ಸೊ 2 3ಲೆ 6, 2 7ಲೆ 4, 2 4ಲೆ 8. ಸೊ 3 2 6 ಬಂತು. ಸರಿ, ಈಗ ಒಂದು ವಿಷಯ, ಇವು 3 ಸಂಖ್ಯೆ ಮತ್ತೆ ಯಾವುದೇ ಒಂದೇ ಸಂಖ್ಯೆಯಿಂದ ಭಾಗ ಹೋಗುದಿಲ್ಲ.
ವೊಕ್ಯಾಬ್ಯುಲರಿ ಹೋಗುದಿಲ್ಲ ಅಂದಾಗ ಡೈರೆಕ್ಟ್ ನೀವು ಇಷ್ಟ ಬಿಟ್ರೆ ಅವ್ ಎರಡೂ ಸಂಖ್ಯೆಗಳನ್ನ ಗುಣಿಸ್ಕೊಂಡ್ರೆ ಅಂದ್ರೆ ಎರಡನ್ನ ಗುಣಿಸ್ಕೊಂಡ್ರೆ ಏನಾಗ್ತದ್ರಿ ಮಸ ಆಗ್ತದ. ಸೊ ಇವ್ ಎರಡನ್ನ ಅಷ್ಟೇ ಈಗ ನೋಡ್ರಿ ಮುಂದಿನ ಮೂರು ಒಂದೇ ಸಂಖ್ಯೆಯಿಂದ ಭಾಗ ಹೋಗುದಿಲ್ಲ ಬಿಟ್ಟು ಇವ್ನ ಎರಡು ಗುಣಿಸಿದ್ರೆ ಇದನ್ನಕತಿ 4 ಇವ್ ಎರಡೂ ಸಂಖ್ಯೆಗಳ ಮಸ. ಈಗ ನೆಕ್ಸ್ಟ್ ನಾ ಮತ್ತೇನ್ ಮಾಡ್ತೀನಿ 2 ಮತ್ತು 4 2ರಿಂದ ಹೋಗ್ತದ. ಸೊ 2ರಿಂದ ಭಾಗಿಸ್ತೀನಿ 2 ಒಂದ್ಲೆ ಅಂದ್ರೆ 3 ಹೋಗುದಿಲ್ಲ 3 ಇಟ್ಕೋತೀನಿ 2 ಒಂದ್ಲೆ 2 2 4. ಸೊ ಈಗ 3 ಅಗೇನ್ ಮತ್ತೆ 3 1 2 ಅವಿಭಾಜ್ಯ ಸಂಖ್ಯೆಗಳದು ಇನ್ನು ಯಾವ್ದು ಭಾಗ ಹೋಗುದಿಲ್ಲ 3 3ರಿಂದ ಹೋಗ್ತತಿ 1 1ರಿಂದ ಹೋಗ್ತತಿ 2 2ರಿಂದ ಹೋಗ್ತದೆ. ಸೊ ಅದೇ ರೀತಿ ಮತ್ತೆ ನಾನೇನ್ ಮಾಡ್ತೀನಿ 2ರಿಂದ ಭಾಗಿಸ್ತೀನಿ 3 1 ಕಾಮನ್ ಇಟ್ಕೊಂಡು 2 2 ಒಂದ್ಲೆ 2 ಮತ್ತೆ 3 ಒಂದ್ಲೆ 3 ಈಗೆಲ್ಲ 3 ಬಂದು. ಸೊ ಇವನ್ನ ಅಷ್ಟಕ್ಕೂ ಗುಣಿಸ್ಕೊಂಡ್ಬಿಡ್ಬೇಕು. ಅಷ್ಟುಕರ ಗುಣಲಬ್ಧ ಏನಾಗ್ತದ ಅದೇ ಆ ಮೂರು ಸಂಖ್ಯೆಗಳ ಲಸ ಆಗ್ತದ. ಸೊ 2 2 4 4 8 8 2 16 16 3 ಗುಣಿಸ್ಬಿಟ್ರಿ 2 2 4 4 8 48. ಸರಿ ಹಂಗಾರ ಲಸ ಏನಾಯ್ತು ಇವೆರಡು ಮೂರು ಸಂಖ್ಯೆಗಳ ಲಸ 48. ಮಸ ಏನಾಯ್ತು ಮಸ ಬರೀ 4 ಬಂತು. ಆ ಎರಡೂ ಸಂಖ್ಯೆಗಳನ್ನ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಮಸ ಮಹತ್ತಮ ದೊಡ್ಡದು. ಹಂಗಾರೆ ಆ ಮೂರು ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆ ಮೂರು ಸಂಖ್ಯೆಗಳು ಯಾವ 12ರಿಂದ ಭಾಗೋಬೇಕದು ಅಂತ ಸಂಖ್ಯೆ ಯಾವ್ದಪ್ಪ ಅಂದ್ರೆ 48. ಯಾಕಂದ್ರೆ 12ರ ಮಗ್ಗೆಗೂ 48 ಐತಿ 8ರ ಮಗ್ಗೆಗೂ 48 ಐತಿ 16ರ ಮಗ್ಗೆಗೂ 48 ಐತಿ. ಸೊ ಲಸಕ್ಕೂ ಮತ್ತು ಮಸಕ್ಕೆ ಇರುವ ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತಿ. ನೆಕ್ಸ್ಟ್ ನೀವು ಮನೆಯಲ್ಲಿ ಇವನ್ನ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ಲೆಕ್ಕಗಳನ್ನ ಇವುಗಳ ಲಸ ಕಂಡು ಹಿಡೀರಿ. ಇವು 8ನ್ನ ನೀವು ನೀವೇ ಪ್ರಯತ್ನ ಮಾಡ್ರಿ ಬರ್ತದೆ ಈಸಿ ಬರ್ತದೆ. ಸೊ ಕೇಳ್ತಾರೆ ನಿಮ್ಗೆ SSLC ಎಕ್ಸಾಮ್ ನೊಳಗ. ಇನ್ನ ನಮಗಿರೋದೇನು ನಮ್ಗ ಲಸಾನು ಕಲ್ತೀವಿ ಮಸಾನು ಕಲ್ತೀವಿ. ಸೊ ಹಂಗಾರೆ ಲಸ ಮತ್ತು ಮಸಾಗೆ ಇರುವ ಸಂಬಂಧ ಏನು ಇಲ್ಲಿ ಒಂದು ಫಾರ್ಮುಲಾ ಬರ್ತದೆ. ಏನಂತಂದ್ರೆ ಎರಡು ಸಂಖ್ಯೆಗಳ ಮಸ ಮತ್ತು ಎರಡು ಸಂಖ್ಯೆಗಳ ಲಸಗಳ ಗುಣಲಬ್ಧವು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕ ಸಮ ಇರ್ತದ ಅಂತ ನೋಡ್ರಿ. ಯಾವುದೇ ಎರಡು ಧನ ಪೂರ್ಣಾಂಕಗಳ ಎಬಿಗಳಿಗೆ ಎಬಿಗಳ ಮಸ ಮತ್ತು ಗುಣಾಕಾರ ಎಬಿಗಳ ಲಸ ಈಕ್ವಲ್ ಟು ಎ ಇಂಟು ಬಿ. ಅಂದ್ರೆ ಎರಡು ಸಂಖ್ಯೆಗಳ ಮಸ ಮತ್ತು ಎರಡು ಸಂಖ್ಯೆಗಳ ಲಸ ಅವು ಎರಡೂ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕ ಸಮ ಇರ್ತದ. ಸೊ ಇದನ್ನ ಒಂದು ರೂಲ್ ಬಾಯ್ಪಟ್ ಹಾಕೊಡ್ರಿ ನೀವು. ಇಲ್ಲಿ ಏನ್ ಕೊಡ್ತಾರ ಅಂತಂದ್ರೆ ಒಮ್ಮೆ ಮಸ ಕೊಟ್ಟಿರ್ತಾರ ಆ ಎರಡು ಸಂಖ್ಯೆಗಳನ್ನ ಕೊಟ್ಟಿರ್ತಾರ ಆಮ್ಯಾಗ ನಿಮ್ಗೆ ಏನ್ ಹೇಳ್ತಾರ ಲಸ ಕಂಡಿಡಿ ಅಂತ ಹೇಳ್ತಾರ. ಆವಾಗ ಏನ್ ಮಾಡ್ಬೇಕು ಲಸ ಈಕ್ವಲ್ ಟು ಸೊ ಲಸ ಕಂಡಿಡ್ರಿ ಅಂದ್ರೆ ಲಸ ಈಕ್ವಲ್ ಟು ಸೊ ಎ ಬಿ ಎ ಇಂಟು ಬಿ ಅಂದ್ರೆ ಎ ಬಿ ಅಂದ್ರೆ ಅವು ಎರಡು ಸಂಖ್ಯೆಗಳು ಡಿವೈಡೆಡ್ ಬೈ ಮಸ. ಸೊ ಅಥವಾ ಮಸ ಕಂಡು ಹಿಡಿಬೇಕಾಗಿತ್ತಂದ್ರೆ ಇದು ಉಲ್ಟಾ ಆಗತ್ತ ಮಸ ಈಕ್ವಲ್ ಟು ಇಲ್ಲಿ ಏನಕತಿ ಲಸ ಬರ್ತದೆ ಕೆಳಗೆ ಲಸ ಹಾಕತಿ. ಹೀಗೆ ನೀವು ಇದೇ ನಡೆಸುವುದ ಮಾಡ್ಕೊಂಡು ನೀವು ಇದನ್ನ ನೆನಪಿಟ್ಟುಕೊಂಡು ಬಿಟ್ರೆ ಕೇಳ್ತಾರೆ ಇದ್ರ ಮೇಲೆ. ಇನ್ನು ಅಕಸ್ಮಾತ್ 3 ಸಂಖ್ಯೆಗಳಿದ್ದು ಅಂದ್ರೆ 3 ಸಂಖ್ಯೆಗಳಿದ್ದು ಅವಕ್ಕೂ ಲಸ ಮತ್ತು ಮಸಾಗಿರುವ ಸಂಬಂಧ ಏನು ಮತ್ತು ಆ ಸಂಖ್ಯೆಗಳ ಸಂಬಂಧ ಏನು ಅಂತಂದಾಗ ಹೇಗೆ ಲಸ ಆಫ್ ಪಿ ಕ್ಯೂ ಆರ್ ಅಂದ್ರೆ ಪಿ ಕ್ಯೂ ಆರ್ ಗಳ ಲಸ ಈಕ್ವಲ್ ಟು ಪಿ ಕ್ಯೂ ಆರ್ ಮಸ ಪಿ ಇಂಟು ಕ್ಯೂ ಇಂಟು ಆರ್ ಮತ್ತು ಪಿ ಕ್ಯೂ ಆರ್ ಗಳ ಮಸ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಪಿ ಕ್ಯೂ ದ ಮಸ ಕ್ಯೂ ಆರ್ ದ ಮಸ ಮತ್ತು ಆರ್ ಕ್ಯೂ ದ ಮಸಗಳ ಗುಣಲಬ್ಧ ಡಿನಾಮಿನೇಟರ್ ಇರಬೇಕು ಅಂದ್ರೆ ಛೇದದಲ್ಲಿ ಇರಬೇಕು. ಇದು ಇನ್ನು ಮಸ ಈಕ್ವಲ್ ಟು ಅದ್ರ ಉಲ್ಟಾ ಏನಕತಿ ಪಿ ಇಂಟು ಕ್ಯೂ ಇಂಟು ಆರ್ ಇಂಟು ಪಿ ಕ್ಯೂ ಆರ್ ಗಳ ಲಸ ಮತ್ತು ಲಸ ಆಫ್ ಪಿ ಕ್ಯೂ ಲಸ ಆಫ್ ಕ್ಯೂ ಆರ್ ಮತ್ತು ಲಸ ಆಫ್ ಪಿ ಆರ್. ಇದು ಇಷ್ಟು ಈ ಸಲ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಮೆಮರೈಸ್ ಮಾಡ್ಕೊಂಡು ನೆನಪಿಟ್ಕೊಳ್ಳೋದು ಬಹಳ ಚಲೋ. ಥ್ಯಾಂಕ್ ಯು. ನೆಕ್ಸ್ಟ್ ಸರಿ ಮುಂದಿನ ಕ್ಲಾಸ್ ನಲ್ಲಿ ನಾವು ಲಸ ಮತ್ತು ಮಸಗಿರೋ ಲೆಕ್ಕಗಳನ್ನ ಬಿಡಿಸೋಣ, ಉದಾಹರಣೆಗಳನ್ನ ಬಿಡಿಸೋಣ, ಅಭ್ಯಾಸ ಬಿಡಿಸೋಣ. ಸೊ ಇದಿಷ್ಟು ನೀವು ಏನಂದ್ರೆ ಲಸ ಹೆಂಗ್ ಮಾಡ್ಬೇಕು
ಲಸ ಮತ್ತು ಮಸ ಹೆಂಗ್ ಕಂಡುಹಿಡಿಬೇಕು, ಲಸ ಮತ್ತು ಮಸಗಳಿಗೆ ಇರುವ ಸಂಬಂಧ ಏನು, ಅಪವರ್ತನ ವೃಕ್ಷ ಏನು, ಇದನ್ನೆಲ್ಲ ಕಲ್ತಿದ್ದೀರಿ. ಸೊ ಇದನ್ನಷ್ಟು ತಗೊಂಡು ಮುಂದೆ ನಾವು ಅಭ್ಯಾಸವನ್ನು ಬಿಡಿಸೋಣ. ಥ್ಯಾಂಕ್ ಯು.